ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡದ ರಥಯಾತ್ರೆಯನ್ನು ಕುಮಟಾ ತಾಲೂಕಿನ ಹಿರೇಗುತ್ತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಮಂಡ್ಯದಲ್ಲಿ ನಡೆದ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸಲಿರುವ ನಾಡಿನ ಏಕೈಕ ನಾಡದೇವಿಯ ದೇಗುಲವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಭುವನಗಿರಿಯಲ್ಲಿರುವ ಭುವನೇಶ್ವರಿ ಸನ್ನಿಧಿಯಲ್ಲಿ ರಥಯಾತ್ರೆ ಉದ್ಘಾಟನೆಗೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ದಿನಗಳ ಕಾಲ ಸಂಚರಿಸಲಿದ್ದು, ಈ ಪ್ರಯುಕ್ತ ಹಿರೇಗುತ್ತಿಗೆ ಆಗಮಿಸಿದ ಕನ್ನಡ ರಥಯಾತ್ರೆಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಹಿರೇಗುತ್ತಿಯ ಶ್ರೀ ಬ್ರಹ್ಮ ಜಟಕ ದೇವಸ್ಥಾನದ ಹತ್ತಿರ ಗ್ರಾಮ ಪಂಚಾಯತ್ ಹಿರೇಗುತ್ತಿ, ಶ್ರೀ ಬ್ರಹ್ಮ ಜಟಕ ಯುವಕ ಸಂಘ ಹಿರೇಗುತ್ತಿ, ಹಿರೇಗುತ್ತಿ ಹೈಸ್ಕೂಲ್ ಹಾಗೂ ಪದವಿ ಪೂರ್ವ ಕಾಲೇಜು ಹಾಗೂ ಊರ ನಾಗರಿಕರ ಆಶ್ರಯದಲ್ಲಿ ಕನ್ನಡಾಂಬೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವುದರ ಮೂಲಕ ಕನ್ನಡ ರಥಕ್ಕೆ ಭವ್ಯ ಸ್ವಾಗತ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ರಥಯಾತ್ರೆಯ ನೇತೃತ್ವವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡದ ಅಧ್ಯಕ್ಷರಾದ ಬಿಎನ್ ವಾಸರೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತ ಎನ್ ನಾಯಕ, ಸದಸ್ಯರಾದ ನಾಗರತ್ನ ನಾಯಕ, ವೀಣಾ ನಾಯಕ ಹಾಗೂ ಎನ್ ರಾಮು ಹಿರೇಗುತ್ತಿ, ಕಾಲೇಜಿನ ಪ್ರಿನ್ಸಿಪಾಲ್ ರಾಜೀವ್ ನಾಯಕ, ರಮೇಶ್ ಗೌಡ, ಸಹಾಯಕ ಇನ್ಸ್ಪೆಕ್ಟರ್ ನಿರಂಜನ್ ನಾಯಕ, ಯುವಕ ಸಂಘದ ಅಧ್ಯಕ್ಷ ಕೃಷ್ಣ ನಾಯಕ, ಉಪಾಧ್ಯಕ್ಷ ಆಕಾಶ್ ನಾಯಕ, ಕಾರ್ಯದರ್ಶಿ ಪ್ರೀತಮ್ ಗಾಂವ್ಕರ್, ಮಣಿಕಂಠ ನಾಯಕ, ಮನೀಶ್ ನಾಯಕ, ಸುಭಾಷ್ ನಾಯಕ, ನಾಗರಾಜ್ ಎಸ್ ನಾಯಕ, ಸಂಜೀವ್ ವಿ ನಾಯಕ, ಸಂತೋಷ್ ನಾಯಕ, ಕೃಷ್ಣಮೂರ್ತಿ ವಿ ನಾಯಕ, ಉದ್ದಂಡ ಗಾಂವ್ಕರ್, ಸದಾನಂದ ಕವರಿ, ಬಾಲಚಂದ್ರ ನಾಯಕ, ಹರೀಶ್ ನಾಯಕ, ಮಹೇಶ್ ಕೆಂಚನ್, ನಾಗೇಶ್ ಗುನಗ, ಪ್ರಭಾಕರ್ ನಾಯಕ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೊದಲಾದವರು ಉಪಸ್ಥಿತರಿದ್ದರು. ರಾಮು ಎನ್ ಹಿರೇಗುತ್ತಿ, ನುಡಿಸಿರಿ ನ್ಯೂಸ್ ಕುಮಟಾ.